ಸಣ್ಣ ಸಣ್ಣ ಮಕ್ಕಳು 8-10 ವಚನಗಳನ್ನ ಅವ್ರು ಅಂದ್ರ ನಿಮಗೆ ಎಷ್ಟು ಖುಷಿ ಆಗ್ತದ? ಮತ್ತೆ ಹೆಂಗ್ ಸಾಧ್ಯ ಆಯ್ತು? ಅವ್ರಿಗೆ ಸಾಧ್ಯ ಆಯ್ತು, ನಮ್ಗೆ ಯಾಕೆ ಯಾಕೆ ಆಗಂಗಿಲ್ಲ? ನಮ್ಮ ಮನಸ್ಥಿತಿಗಳೆಲ್ಲ ಕೆಟ್ಟು ಹೋಗ್ಯಾವು. ನಾವು ಹ್ಮ್. ಸ್ವಾರ್ಥಿಗಳಾಗಿಬಿಟ್ಟಿವಿ. ಜಗತ್ತು ಚಂದಗ ಇರ್ಬೇಕಂತನ್ನುವಂತ ಪ್ರತಿಯೊಂದನ್ನು ಕ್ಯಾಶ್ ಮಾಡ್ಕೊಳ್ಬೇಕು ನಾವೆಲ್ಲ. ಯಾರು ಧರ್ಮ ಧನ್ ಮಠಿ ವ್ಯವಸ್ಥೆಯಲ್ಲಿ ನಾವೇ ಅಲ್ಲ, ನಾವಂದ್ರೆ ನಮಗ್ ಗೊತ್ತಿಲ್ಲ, ನಾವು ಭಕ್ತರು, ನಮಗ್ ಗುರುಗಳು ಇಲ್ಲಿಲ್ಲ ಹೇಳ್ತಾರೆ ಮಠಿ ಭಕ್ತ ವ್ಯವಸ್ಥೆ. ಭಕ್ತರು ಅಂತನ್ನುವಂತ ಶಬ್ದನ ತಪ್ಪಾಗಿ ಅರ್ಥ ಅದೇ ಮಾಡ್ಕೊಳ್ಳಿ. ನಮ್ಮ ಮಠಿ ವ್ಯವಸ್ಥೆಯಲ್ಲಿ ಸೂಪರ್ಫಿಷಿಯಲ್ ಆಗಿ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದ ಏಕವಾದುದೇ ಭಕ್ತ. ಅಲ್ಲ, ನಾವು ಸೂಪರ್ಫಿಷಿಯಲ್ ಆಗಿ ನೋಡಬೇಕಾದ ಸೂಪರ್ಫಿಷಿಯಲ್ ಆಗಿ ನೋಡುವಂತಹ ವ್ಯವಸ್ಥೆ ತಂದದ್ದೇ ಮಹಾ ದೊಡ್ಡ ತಪ್ಪು. ಹಾ, ನಮಗ್ ಯಾವಾಗ ಗೊತ್ತಿಲ್ಲ. ಅದು ಈ ಮಠೀಕರಣ ಹುಟ್ಟು ಹಾಕಿರುವಂತಹ ಗೊಂದಲ. ಮಠೀಕರಣ ಯಾವಾಗ ನುಸುಳಿರ್ಬೋದು ಅಂತೀರಿ? 15ನೇ ಶತಮಾನದ ನಂತರ ಸಿದ್ಧಲಿಂಗರ ನಂತರನೇ ನುಸುಳುತ್ತೆ ಇದು. ಸಿದ್ಧಲಿಂಗರು ಬ್ಯಾಡ್ ಅಂತ ಹೇಳಿದ್ರು. ಹೌದು, ಬ್ಯಾಡ್ ಅಂತ ಸಿದ್ಧಲಿಂಗರು ಇರುವಾಗ ಯಾವುದೇ ನೀವು ಆರಂಭಕ್ಕೆ ಹೇಳಿದ್ರಿ ಐತಿಹಾಸಿಕವಾಗಿ ಶರಣರನ್ನು ನೀವು ಹೆಂಗ್ ಗುರುತಿಸ್ತೀರಿ ಅಂತ ಹೇಳಿ. ನೀವು ಬಹಳ ತಪ್ಪು ಮಾಡಾಕತ್ತೀರಿ ಅಂತಾರ. ಇತಿಹಾಸ ಪ್ರಜ್ಞೆ ನಮಗೆ ಬೇಕು ಸರಿ, ಶರಣರ ಇತಿಹಾಸ ನಿಮಗೆ ಎಲ್ಲಿಯೂ ಕೂಡ ಸಿಗುದಿಲ್ಲ. ಅವ್ರು ಬಿಟ್ಟು ಹೋಗ್ಲಿಲ್ಲ. ಬಸವಣ್ಣನವರು ಒಂದು ಕಾರಣಕ್ಕೆ ತಾನು ಅದು ಅಲ್ಲ ಅಂತ ಹೇಳುವುದಕ್ಕಾಗಿ ತಮ್ಮ ಒಂದು ವಚನದೊಳಗೆ ಮಾದರಸ ಮಾದಲಾಂಬಿಕೆ ಹೆಸರನ್ನು ತಂದ್ರು ಅನ್ನುವಂಥ ಕಾರಣಕ್ಕಾಗಿ ಇವರಿಗೆ ಗೊತ್ತದ. ಆಮೇಲೆ ಇನ್ನೊಬ್ಬರು ಶರಣರೊಳಗು ವಚನದೊಳಗೂ ಅವ್ರವ್ರ ತಂದೆ ತಾಯಿಗಳನ್ನು ಅವ್ರು ಗುರುತಿಸಿ ಹೇಳ್ತಾರ ಅನ್ನುವಂಥ ಕಾರಣಕ್ಕಾಗಿ ಗೊತ್ತಾಕ್ಕವು.